प्रदीप्ता विशाखादे जतसखि वृन्दा ಆಗ್ನೇಯ ಕೊರಿಬೋ ಸೇವಾ ಚರಣಾರವಿಂದ ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ ಶ್ರೀ ಕೃಷ್ಣ ಚೈತನ್ಯ ಪ್ರಭು ದಸೇರಾನುದಾಸ ಶ್ರೀ ಕೃಷ್ಣ ಚೈತನ್ಯ ಪ್ರಭು ದಸೇರಾನುದಾಸ ಸೇವಾಭಿಲಾಷ ಕೋರೆ ನರೋತ್ತಮದಾಸ ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಮಾತಾಜಿ ದಂಡೋತ್ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ತುಂಬಾ ಶ್ರದ್ಧಾ ಭಕ್ತಿಯಿಂದ ಹಾಗೂ ಸುಂದರವಾಗಿ ಶಯನಾರ್ಥಿಯನ್ನು ಹಾಡಿದ್ದಕ್ಕೆ ಎಲ್ಲ ವೈಷ್ಣವರ ಪರವಾಗಿ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಈಗ ಶ್ರವಣ ವಿಷಯ. ಇಂದಿನ ಶ್ರವಣ ವಿಷಯ ಬಂದ್ಬಿಟ್ಟು ಶ್ರೀಲ ಪ್ರಭುಪಾದವರ ಲೀಲಾಮೃತ. ಇಂದಿನ ಪ್ರವಚನಕಾರರು ಶ್ರೀಮತಿ ಶಿವಪ್ರಾಣಕೇಶವಿ ಮಾತಾಜಿಯವರು. ಹರೇ ಕೃಷ್ಣ ಮಾತಾಜಿ, ಇಂದಿನ ಪ್ರವಚನವನ್ನು ಮುನ್ನಡೆಸಬೇಕಾಗಿ ನಿಮ್ಮಲ್ಲಿ ವಿನಂತಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತಿ ಜಯಪತಾಕ ಸ್ವಾಮಿ ಇತಿ ನಾಮಿನೆ. ನಮೋ ಆಚಾರ್ಯಪದಾಯ ನಿತ್ಯಕೃಪಾಪ್ರದಾಯಿನಿ ಗೌರಕಥಾಧಾಮದಯ ನಗರ ಗ್ರಾಮ ತಾರಿಣಿ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ಇತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ ಎಲ್ಲರಿಗೂ. ಇವತ್ತಿನ ವಿಷಯ ಬಂದು ಶ್ರೀಲ ಪ್ರಭುಪಾದರ ಲೀಲಾಮೃತ. ಇದನ್ನ ಸತ್ಸ್ವರೂಪ್ ದಾಸ್ ಗೋಸ್ವಾಮಿ ಅವರು ಬರೆದಿದ್ದಾರೆ. ಅಂದ್ರೆ ಪ್ರಭುಪಾದರ ಶಿಷ್ಯರಾದ ಸತ್ಸ್ವರೂಪ ದಾಸ್ ಗೋಸ್ವಾಮಿ ಅವರು ಬರೆದಿದ್ದಾರೆ. ಇದು ಸಂಪುಟ 1 ಅಧ್ಯಾಯ 2 ಕಾಲೇಜು ವ್ಯೂಹ ಮತ್ತೆ ಗಾಂಧಿ ಚಳವಳಿ ಅಂತ. ನನಗೆ ಪ್ರಭುಪಾದವ್ರ ಬಗ್ಗೆ ಹೇಳುವ ಯಾವ ಅರ್ಹತೆನೂ ಇಲ್ಲ. ನಿಮ್ಮಂತ ಹಿರಿಯ ವೈಷ್ಣವರ ಆಶೀರ್ವಾದ, ಗುರು ಮತ್ತೆ ಗೌರಂಗರ ಕೃಪೆ ಮತ್ತೆ ಶೀಲ ಪ್ರಭುಪಾದವರ ಆಶೀರ್ವಾದದೊಂದಿಗೆ ನನಗೆ ತಿಳಿದಿದ್ದನ್ನ ನಾನು ಹೇಳ್ತಾ ಇದ್ದೀನಿ. ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಇದು ಕಲ್ಕತ್ತಾದ ಮಲ್ಲಿಕರ ದೇವಸ್ಥಾನದಲ್ಲಿ ರಾಧಾ ಗೋವಿಂದರ ವಿಗ್ರಹಗಳನ್ನು ಅನೇಕ ತಲೆಮಾರುಗಳ ಕಾಲದಿಂದ ಪೂಜಿಸಲಾಗ್ತಿತ್ತು. ಇದು ಆ ಮೂರ್ತಿಗಳು. ಇದು ಶೀಲ ಪ್ರಭುಪಾದವ್ರ ತಂದೆ ಅಂದ್ರೆ ಪ್ರಭುಪಾದವರಿಗೆ ರಾಧಾಕೃಷ್ಣ ವಿಗ್ರಹಗಳನ್ನ ಚಿಕ್ಕಂದಿನಿಂದನೇ ಹ್ಯಾಕ್ ಪೂಜೆ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇರೋದು. ಇದು ಹಿಂದಿನ ಕ್ಲಾಸದಲ್ಲಿ ಪ್ರಭುಪಾದವರು ರಥೋತ್ಸವ ಮಾಡಿದ್ದಾರೆ, ಜಗನ್ನಾಥ ರಥೋತ್ಸವ. ಆದ್ರೂ ಅವರು 5 ವರ್ಷ ಇರ್ಬೇಕಾದ್ರೆ ಅವ್ರು ಮಾಡಿರೋದನ್ನ ಒಂದು ಪುಟ್ಟ ಚಿತ್ರ.
ಇದು ಬಂದು ಶೀಲಾ ಪ್ರಭುಪಾದ್ ಅವ್ರ ಫ್ಯಾಮಿಲಿ ಚಿತ್ರ. ಮಿಡ್ಲ್ ಇರೋರು ಅವ್ರ ತಂದೆಯವರು, ಈ ಕಡೆ ಇರೋರು ಅವರು ಅಂದ್ರೆ ಶೀಲಾ ಪ್ರಭುಪಾದ್ ಅವರು ಹೆಂಡತಿಯವರು. ಈಗ ಕಾಲೇಜು ಅಂತ ಕಾಲೇಜ್ ವಿಷಯ ಹೇಳ್ಬೇಕು. ಇದು ಅವ್ರು ಓದ್ತಾ ಇರೋದು ಸ್ಕಾಟಿಷ್ ಚರ್ಚ್ ಕಾಲೇಜು. ಇಲ್ಲಿ 1914ರಲ್ಲಿ ಮೊದಲ ಮಹಾಯುದ್ಧ ಪ್ರಾರಂಭವಾಗ್ತದೆ. ಅವಾಗ ಅನೇಕ ಭಾರತೀಯರು ಬ್ರಿಟಿಷ್ ಸರ್ಕಾರದ ಪರವಾಗಿ ಯುದ್ಧ ಮಾಡ್ಲಿಕ್ಕೆ ರೆಡಿ ಆಗ್ತಾರೆ. ಇಲ್ಲಿ ರೇಸ್ ಕೋರ್ಸ್ ಮೈದಾನದಲ್ಲಿ ಬ್ರಿಟಿಷರು ವಿಮಾನಗಳು ಬಂದು ಇಳಿತವೆ. ಅದನ್ನ ನೋಡಿ ಅಭಯ್ ಅವರು ಭಯ ಪಡಲ್ಲ. ಯಾಕೆ ಅಂತಂದ್ರೆ ಅವರು ನ್ಯೂಸ್ ಪೇಪರಲ್ಲಿ ಓದಿರ್ತಾರೆ, ಅವರಿಗೆ ಗೊತ್ತಿರ್ತದೆ. ಅಂದ್ರೆ ಅವ್ರ ಮೇಲೆ ಅಷ್ಟೇನು ನೇರವಾಗಿ ಪರಿಣಾಮ ಬಿದ್ದಿರ್ಲಿಲ್ಲ. ಅಂದ್ರೆ ನೇರವಾಗಿ ಅವ್ರಿಗೇನು ಅಷ್ಟೇನು ಭಯ ಆಗಿರ್ಲಿಲ್ಲ. ಅವರು 1916ರಲ್ಲಿ ಅವ್ರು ಕಾಲೇಜಿಗೆ ಸೇರ್ತಾರೆ. ಅಲ್ಲಿ ಕಲ್ಕತ್ತೆಯಲ್ಲಿ 2 ಕಾಲೇಜ್ಗಳಿರ್ತವೆ, ಒಂದು ಪ್ರೆಸಿಡೆನ್ಸಿ ಕಾಲೇಜು ಮತ್ತೆ ಸ್ಕಾಟಿಷ್ ಚರ್ಚ್ ಕಾಲೇಜು ಅಂತ. ಅಭಯ್ ಅವರು ಸ್ಕಾಟಿಷ್ ಚರ್ಚ್ ಕಾಲೇಜ್ ಸೇರ್ತಾರೆ. ಅಲ್ಲಿ ಯಾಕೆ ಸೇರ್ತಾರೆ ಅಂತಂದ್ರೆ ಅದು ಒಂದು ಪ್ರತಿಷ್ಠಿತ ಕಾಲೇಜ್ ಆಗಿರ್ತದೆ, ಮತ್ತೆ ಅಲ್ಲಿ ಒಳ್ಳೆ ಶಿಕ್ಷಣ ದೊರೀತದೆ, ಮತ್ತೆ ಅಲ್ಲಿ ಡಿಸಿಪ್ಲಿನ್ ಇರ್ತದೆ, ಮತ್ತೆ ಅದು ಹೆಸರಾಂತ ಕಾಲೇಜ್ ಆಗಿರ್ತದೆ. ಮತ್ತೆ ಅಲ್ಲಿ ಅನೇಕ ವೈಷ್ಣವ ಕುಟುಂಬದವ್ರ ಮಕ್ಕಳು ಸಹ ಆ ಕಾಲೇಜಿಗೆ ಹೋಗ್ತಾ ಇರ್ತಾರೆ. ಹಾಗಾಗಿ ಅಲ್ಲಿಗೆ ಅವ್ರನ್ನ ಸೇರಿಸ್ತಾರೆ. ಅದು ಅಲ್ಲಿ ಅಂದ್ರೆ ಟೀಚರ್ಸ್ ಬಂದು ಪಾದ್ರಿಗಳೇ ಆಗಿರ್ತಾರೆ. ಅಂದ್ರೆ ಪಾದ್ರಿಗಳು ತುಂಬಾ ಡಿಸಿಪ್ಲಿನ್ ಹೇಳ್ಕೊಡ್ತಾ ಇರ್ತಾರೆ. ಹಾಗಾಗಿ ಅವ್ರನ್ನ ಅದೇ ಕಾಲೇಜಿಗೆ ಸೇರಿಸ್ತಾರೆ. ಅವ್ರ ಮನೆಯಿಂದ ಕಾಲೇಜು ತುಂಬಾ ದೂರವಾಗಿರ್ತದೆ. ಅವಾಗ ಗೌರ್ ಮೋಹನ್ ದೇವರು ಮಗನ ಹಾಸ್ಟೆಲ್ ಅಲ್ಲಿ ಇಟ್ರೆ ಅದು ಪಾಶ್ಚಿಮಾತ್ಯ ಕಾಲೇಜ್ ಆಗಿರೋದ್ರಿಂದ ಅಲ್ಲಿ ಹಾಸ್ಟೆಲ್ ಸಹ ಅವ್ರದೇ ಹಾಸ್ಟೆಲ್ ಆಗಿರತ್ತೆ. ಅಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿ ಇರೋದ್ರಿಂದ ತನ್ನ ಮಗ ಎಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿನ ಇದು ಕನ್ವರ್ಟ್ ಆಗ್ಬಿಡತ್ತಾನಂತ ಒಂದು ಭಯಕ್ಕೆ ಅವ್ರು ಅಲ್ಲಿ ಸೇರ್ಸಲ್ಲ. ಮಗನಿಗೆ ಮನೆಯಿಂದ ಕಾಲೇಜಿಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ತಾರೆ. ಅಲ್ಲಿ ಅವರು ಯಾಕೆ ಲಂಡನ್ನಿಗೆ ಕಳ್ಸಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವರು ಯಾಕೆಂದ್ರೆ ಅಲ್ಲಿ ಪಾಶ್ಚಿಮಾತ್ಯ ದೇಶ ಆಗಿರೋದ್ರಿಂದ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಅವರು ಒಳಪಟ್ಟು ಅವರು ಹಾಳಾಗ್ಬಿಡ್ತಾರೆ ಅನ್ನೋ ಒಂದು ಉದ್ದೇಶಕ್ಕೆ ಅವರು ಲಂಡನ್ನಿಗೆ ಕಳ್ಸಲ್ಲ. ಅವರು ಗೌರ್ ಮೋಹನ್ ದೇವ್ರದ್ದು ಒಂದೇ ಉದ್ದೇಶ ಆಗಿರತ್ತೆ. ಅವರು ಅಭಯ ಅಂದ್ರೆ ಇಲ್ಲಿ ಶೀಲಾ ಪ್ರಭುಪಾದ್ ಅವರ ಮೂಲ ಹೆಸರು ಅಭಯ ಅಂತ, ಇಲ್ಲಿ ಹೆಚ್ಚಾಗಿ ಅಭಯ ಅಂತಾನೆ ಮೆನ್ಷನ್ ಮಾಡ್ತೀನಿ. ದಯವಿಟ್ಟು ಯಾರು ತಪ್ಪಿದ್ ಮಾಡ್ಕೋಬಾರ್ದು. ಅವರು ಅಂದ್ರೆ ಅಭಯ ಅಂದ್ರೆ ಶೀಲಾ ಪ್ರಭುಪಾದ್ ಅವರು ಶ್ರೀಮತಿ ರಾಧಾರಾಣಿ ಮತ್ತೆ ದೇವೋತ್ತಮ ಕೃಷ್ಣ ಅವರ ಶುದ್ಧ ಭಕ್ತರಾಗ್ಬೇಕು ಅನ್ನೋದು ಅವ್ರ ತಂದೆಯವರ ಆಸೆ ಆಗಿರ್ತದೆ. ಅವರು ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಅವರು ಭವಿಷ್ಯ ಹೇಳಿರ್ತಾರೆ. ಇವ್ರು 70ನೇ ವಯಸ್ಸಿಗೆ ಪಾಶ್ಚಿಮಾತ್ಯ ದೇಶಕ್ಕೆ ಹೋಗಿ ಧರ್ಮ ಪ್ರಚಾರ ಮಾಡ್ತಾರೆ, ಮತ್ತೆ 108 ದೇವಸ್ಥಾನಗಳನ್ನ ಕಟ್ತಾರೆ ಅಂತ. ಅವರು ಅದಕ್ಕೋಸ್ಕರ ಅವರು ತಂದೆಯವರು ಸ್ವಲ್ಪ ಕಾಳಜಿ ವಹಿಸಿ ಅವ್ರನ್ನ ಮಾಡ್ತಾ ಇರ್ತಾರೆ. ಆದ್ರೆ ಅವರು ಬ್ರಹ್ಮಚಾರಿ ಆಗ್ಲಿಕ್ಕೆ ಇಷ್ಟಪಡಲ್ಲ ಅವ್ರ ತಂದೆಯವರು. ಆದ್ರೆ ಸೂಕ್ತ ಗುರುವಿನ ಮಾರ್ಗದರ್ಶನದಲ್ಲಿ ಅವರು ಇರ್ಬೇಕು ಅಂತ ಆಸೆ ಪಡ್ತಾರೆ. ಮಗ ಮದ್ವೆ ಆಗ್ಬೇಕು ಅಂದ್ರೆ ಜೀವನ ಉದ್ದೇಶಕ್ಕಾಗಿ ಉದ್ಯೋಗ ಮಾಡ್ಬೇಕು ಅನ್ನೋದು ಅವ್ರದ್ದು ಆಗಿರ್ತದೆ. ಹಾಗಾಗಿ ಅವರು ಮಗನನ್ನ ಪಾಶ್ಚಿಮಾತ್ಯ ದೇಶಕ್ಕೂ ಕಳ್ಸಲ್ಲ, ಮತ್ತವರು ಬ್ರಹ್ಮಚಾರಿ ಆಗಿ ಮಾಡ್ಲಿಕ್ಕೂ ಅವರು ಇಷ್ಟ ಪಡ್ತಾ ಇರ್ಲಿಲ್ಲ. ಅವರು ಸ್ಕಾಟಿಷ್ ಕಾಲೇಜು ಹೋಗ್ತಾ ಇರ್ತಾರಲ್ಲ, ಅದು ಕಾಲೇಜು ಸ್ಥಾಪನೆ ಆಗಿರೋದು 1830ರಲ್ಲಿ ಕಲ್ಕತ್ತೆಯಲ್ಲಿ. ಅದು ಅಲೆಕ್ಸಾಂಡರ್ ಡಂಪ್ ಎಂಬ ಪಾದರಿ ಅದನ್ನ ಸ್ಥಾಪನೆ ಮಾಡ್ತಾರೆ. ಅದು ಏನು ಅಂತಂದ್ರೆ ನಮ್ಮ ಭಾರತೀಯರಿಗೆ ಪಾಶ್ಚಿಮಾತ್ಯ ಸಂಸ್ಕೃತಿಯ ಹೇಗೆ ಹೊಲ್ಸ್ಕೋಬೇಕು ಅನ್ನೋದು ಆಗಿರ್ತದೆ. ಅದು ಇಂಗ್ಲಿಷ್ ಮಾಧ್ಯಮದ ಕಾಲೇಜ್ ಆಗಿರ್ತದೆ. ಅಲ್ಲಿ ಅವರು ಶಿಕ್ಷಣ ಸಂಸ್ಥೆನ ಸ್ಥಾಪನೆ ಮಾಡೋದು ಮೂಲ ಉದ್ದೇಶ ಅಂತಂದ್ರೆ ಕ್ರೈಸ್ತ ಧರ್ಮದ ಪ್ರಚಾರ ಮಾಡೋದಾಗಿರ್ತದೆ. ಇಲ್ಲಿ ಅಭಯ್ ಅವರು ಅಂದ್ರೆ ಶೀಲಾ ಪ್ರಭುಪಾದ್ ಅವರು ಪ್ರಾಧ್ಯಾಪಕರನ್ನ ತಂದೆ ಸಮಾನವಾಗಿ ಗೌರವಿಸ್ತಾ ಇರ್ತಾರೆ. ಪ್ರಾಧ್ಯಾಪಕರು ಮತ್ತೆ ವಿದ್ಯಾರ್ಥಿಗಳ ನಡುವೆ ಒಂದು ಒಳ್ಳೆ ಸಂಬಂಧ ಇರ್ತದೆ.
ಅವರು ನಾವೀಗ ಹೇಗೆ ಫ್ರೆಂಡ್ಸ್ ಹತ್ರ ಮಾತಾಡ್ತೀವೋ ಅವರು ಅಂದ್ರೆ ಕಾಲೇಜ್ ಲೆಕ್ಚರ್ ಹತ್ರನೂ ಅಷ್ಟೇ ಫ್ರೀ ಆಗಿ ಮಾತಾಡ್ತಾ ಇರ್ತಾರೆ. ಅವರು ಡಿಗ್ರಿ ಇದ್ ಮಾಡ್ಬೇಕಾದ್ರೆ ಮೊದಲನೇ ವರ್ಷದಲ್ಲಿ ಅವರು ಇಂಗ್ಲಿಷು ಮತ್ತೆ ಸಂಸ್ಕೃತನ ತಗೊಂತಾರೆ. ಆಮೇಲೆ 2ನೇ ವರ್ಷದಲ್ಲಿ ಸಂಸ್ಕೃತ ಮತ್ತೆ ತತ್ವಜ್ಞಾನಗಳನ್ನ ಅಧ್ಯಯನ ಮಾಡ್ತಾರೆ. 3ನೇ ವರ್ಷದಲ್ಲಿ ತತ್ವಶಾಸ್ತ್ರ ಮತ್ತೆ ಅರ್ಥಶಾಸ್ತ್ರಗಳನ್ನ ಆರಿಸ್ಕೊಳ್ತಾರೆ. ಅವರಿಗೆ ಆಂಗ್ಲ ಸಾಹಿತ್ಯದ ಪ್ರಾಧ್ಯಾಪಕರಾದ ಜೆ.ಸಿ. ಸ್ಕಿಮ್ಜರ್ ಅಂತನವರು ಯಾವಾಗ್ಲೂ ಬಂಕಿಮ್ ಚಂದ್ರ ಚಟರ್ಜಿ ಅವ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಅವರು ಬಂಕಿಮ್ ಚಂದ್ರ ಚಟರ್ಜಿ ಅವ್ರನ್ನ ವಾಲ್ಟರ್ ಸ್ಕಾಟ್ಗೆ ಹೋಲಿಸ್ತಾ ಇರ್ತಾರೆ. ಯಾಕೆಂದ್ರೆ ಆಗಿನ ಕಾಲದಲ್ಲಿ ಚಾರ್ಲ್ಸ್ ಡಿಕ್ಷನ್ ಮತ್ತೆ ಸರ್ ವಾಲ್ಟನ್ ಸ್ಕಾಟ್ ಇವರಿಬ್ರು ಪ್ರಸಿದ್ಧ ಸಾಹಿತಿಗಳಾಗಿರ್ತಾರೆ. ಹಾಗಾಗಿ ಬಂಕಿಮ್ ಚಂದ್ರ ಚಟರ್ಜಿನ ವಾಲ್ಟರ್ ಸ್ಕಾಟ್ಗೆ ಹೋಲಿಸ್ತಾ ಇರ್ತಾರೆ. ಅಭಯ್ ಅವರು ಅಂದ್ರೆ ಶೀಲಾ ಪ್ರಭುಪಾದವರು. ಅಭಯ್ ಅವರು ಇಂಗ್ಲಿಷ್ ಸಂಘದ ಸದಸ್ಯರಾಗಿರ್ತಾರೆ. ಸಹಪಾಠಿಗಳಿಗೆ ಅವರು ಕಿಟ್ಸ್ ಮತ್ತೆ ಶೆಲ್ಲಿ ಕವಿಗಳ ಕಾವ್ಯಗಳನ್ನ ಅವ್ರು ಹೇಳ್ತಾ ಇರ್ತಾರೆ. ಅವರು ಸಂಸ್ಕೃತ ಸಂಘದ ಸದಸ್ಯರಾಗಿರ್ತಾರೆ. ಮತ್ತೆ ಅವರು ಈ ಹರೇ ಕೃಷ್ಣ, ಮ್ಯೂಟ್ ಮಾಡ್ಕೊಳ್ಳಿ. ಭಗವದ್ಗೀತೆನ ಎಲ್ಲಾ ಶ್ಲೋಕಗಳನ್ನ ಅವರು ಹೇಳ್ತಾ ಇರ್ತಾರೆ. ಅವರು ಅತ್ಯುತ್ತಮವಾದ 11ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಕೃಷ್ಣನ ವಿಶ್ವರೂಪ ದರ್ಶನನ ತುಂಬಾ ಚೆನ್ನಾಗಿ ಹೇಳ್ತಾ ಇರ್ತಾರೆ. ಅವ್ರ ಸಹಪಾಠಿಗಳಿಗೆ ತುಂಬಾ ಇಷ್ಟ ಆಗ್ತದೆ. ಅದ್ರ ಬಗ್ಗೆ ಯಾವಾಗ್ಲೂ ಅಭಯರ ಹತ್ರ ಅವರು ಕೇಳ್ತಾ ಇರ್ತಾರೆ. ಇಲ್ಲಿ ಬಂಗಾಳದ ನಾಟಕ ನಿರ್ದೇಶಕರಾದ ಪ್ರಸಿದ್ಧ ವ್ಯವಸ್ಥಾಪಕರಾದ ಅಮೃತ್ ಲಾಲ್ ಬೋಸ್ ಅವರು ಚೈತನ್ಯ ಮಹಾಪ್ರಭುವಿನ ಜೀವನ ಚರಿತ್ರೆ ಕುರಿತು ಒಂದು ನಾಟಕ ಮಾಡ್ಲಿಕ್ಕೆ ಅಭಯ ಮತ್ತೆ ಅವ್ರ ಸಂಗಡಿಗರಂದ್ರೆ ಅವ್ರ ಫ್ರೆಂಡ್ಸ್ಗೆ ಅಭ್ಯಾಸ ಮಾಡಿಸ್ಲಿಕ್ಕಾಗಿ ಇದ್ ಮಾಡ್ತಾರೆ. ಅವ್ರು ಹೇಳ್ತಾರೆ, 8 ಕೊಟ್ಟು ಕಂಪ್ನಿ ನಾಟಕದಲ್ಲೇ ಚೈತನ್ಯ ಲೀಲೆ ನೋಡುವ ಅವಕಾಶ ಇರುವಾಗ ಇಂತಹ ಹವ್ಯಾಸಿ ನಾಟಕದ ಪ್ರದರ್ಶನದ ಅವಶ್ಯಕತೆ ತಾನೇ ಎಲ್ಲಿದೆ ಅಂತ ಅವರು ಪ್ರಶ್ನೆ ಹಾಕ್ತಾರೆ. ಅದಕ್ಕೆ ಉತ್ತರನೂ ಸಹ ಅವರೇ ಕೊಡ್ತಾರೆ. ಇಲ್ಲಿ ಚೈತನ್ಯ ಮಹಾಪ್ರಭುದ್ ನಾಟಕ ನೋಡಿದ್ಮೇಲೆ ಅವ್ರಿಗೆ ಎಂತ ಪರಿಣಾಮ ಬೀರ್ಬೇಕು ಅಂತಂದ್ರೆ ಅವ್ರ ಮುಂದೆ ಒಂದಿನ ಅವ್ರ ಪಾಪ ಕೃತ್ಯದನ್ನ ಮಾಡ್ಲೇಬಾರ್ದು ಅನ್ನೋ ತೀರ್ಮಾನಕ್ಕೆ ಅವ್ರು ಬರ್ಬೇಕು ಅನ್ನೋದನ್ನ ಹೇಳ್ತಾರೆ. ಅವರು ಹೇಗ್ ನಾಟಕ ಅಭ್ಯಾಸ ಮಾಡ್ತಾರೆ ಅಂತಂದ್ರೆ 1.5 ವರ್ಷ ಮಾಡಿಸ್ತಾರೆ. ಅದನ್ನ ಅಂದ್ರೆ ಪರ್ಫೆಕ್ಟ್ ಆಗಿ ಅವ್ರು ಮಾಡ್ಬೇಕು, ಅಂದ್ರೆ ನೋಡಿದವರಿಗೆ ತುಂಬಾ ಇಂಪ್ರೆಸ್ ಆಗೋ ತರ ಅವರು ಮಾಡಿಸ್ಲಿಕ್ಕಿರ್ತಾರೆ. ಅವ್ರಿಗೆ ಯಾವಾಗ ಅದು ಪರಿಪೂರ್ಣತೆ ಅನಿಸ್ತದೆ ಅವಾಗ ಅವರು ನಾಟಕ ಪ್ರದರ್ಶನ ಮಾಡ್ಲಿಕ್ಕೆ ಒಪ್ಕೊಂತಾರೆ. ಇದ್ರಲ್ಲಿ ಅಭಯ್ ಅವ್ರದ್ದು ಪಾತ್ರ ಬಂದು ಅದ್ವೈತ ಆಚಾರ್ಯರಾಗಿರ್ತದೆ. ಅವರು ಅನ್ಕೋತಾರೆ, ಇಷ್ಟೊಂದ್ ದಿನ ಇವ್ರು ಯಾಕೆ ನಾಟಕ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಇವ್ರು ಏನು ಇದ್ ಮಾಡ್ತಾರೆ, ಇದಕ್ಕೆ ಒಂದು ಟೈಮ್ ವೇಸ್ಟ್ ಮಾಡ್ತಾರಲ್ಲ ಅಂತದ್ದೆ. ಆದ್ರೆ ಅವರು ನಾಟಕ ಪ್ರದರ್ಶನ ಆದ್ಮೇಲೆ ಕೆಲವರು ಅಳ್ತಾ ಇರ್ತಾರೆ. ಅದನ್ನ ನೋಡ್ಕೊಂಡು ಅವ್ರಿಗೆ ಫಸ್ಟ್ ಅರ್ಥ ಆಗೋದಿಲ್ಲ. ಅಭಯ್ ಅವ್ರಿಗೆ ಅಂದ್ರೆ ಶೀಲಾ ಪ್ರಭುಪಾದವ್ರಿಗೆ ಅರ್ಥ ಆಗಲ್ಲ. ಆಮೇಲೆ ಅರ್ಥ ಆಗ್ತದೆ. ಯಾಕೆಂದ್ರೆ ಈ ನಾಟಕದಿಂದ ಜನರ ಮೇಲೆ ಎಷ್ಟು ಅದ್ಭುತ ಪರಿಣಾಮ ಬೀರಿದೆ ಅಂತ ಅವರಿಗೆ ಆಮೇಲೆ ಅರಿವಾಗ್ತದೆ. ಯಾಕೆ ಅಂತಂದ್ರೆ ಚೈತನ್ಯ ಮಹಾಪ್ರಭುವಿನ ಜೀವನ ಚರಿತ್ರೆ ನಾಟಕ ನೋಡಿ ಎಷ್ಟು ಜನರ ಮೇಲೆ ಎಷ್ಟು ರೀತಿಯಲ್ಲಿ ಅದ್ಭುತವಾದ ಪರಿಣಾಮ ಬೀರಿದೆ ಅಂತ ಅವರಿಗೆ ಆಮೇಲೆ ಅರ್ಥ ಆಗ್ತದೆ. ಅವರು ಸಂಸ್ಕೃತನೇ ಅವ್ರ ಭಾಷೆಗಳ ತಾಯಿ ಅಂತ ಎಲ್ಲಾ ಭಾಷೆಗಳ ತಾಯಿ ಅಂತ ಅವ್ರು ತಿಳ್ಕೊಂತಾರೆ. ಅವರು ರೋವೆ ಮತ್ತೆ ವೇಪ್ಸ್ ಅವರ ಗ್ರಂಥಗಳನ್ನ ಅಭಯ್ ಅವರು ಅಭ್ಯಾಸ ಮಾಡ್ತಾ ಇರ್ತಾರೆ. ಇಲ್ಲಿ ಕಾಳಿದಾಸರ ಕುಮಾರ ಸಂಭವದ ಅಧ್ಯಯನದಲ್ಲಿ ತೊಡೆದಾಗ ಧೀರ ಎಂಬ ಪದ ಅವರಿಗೆ ಒಂದು ವ್ಯಾಖ್ಯಾನ ಅವ್ರಿಗೆ ತುಂಬಾ ಪರಿಣಾಮ ಬೀರ್ತದೆ. ಧೀರ ಎಂದರೇನು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಕ್ಷೋಭೆಗೆ ಒಳಗಾಗದವನು, ಆತ್ಮ ಸಂಯಮ ಉಳ್ಳವನು. ಕಾಳಿದಾಸರ ಪ್ರಕಾರ ಇದು ಈಶ್ವರ ತಪಸ್ಸಿ ಕೂತಾಗ ದೇವತೆಗಳಿಗೆ ಮತ್ತೆ ರಾಕ್ಷಸರಿಗೆ ಯುದ್ಧ ಆಗ್ತದೆ. ಈ ಯುದ್ಧ ಆಗೋ ಸಮಯದಲ್ಲಿ ದೇವತೆಗಳು ಹೇಳ್ತಾರೆ, ಈಶ್ವರನ್ ಮಗ ಶಿವನ್ ಮಗನೇ ನಮ್ಗೆ ಸೇನಾಪತಿ ಆಗ್ಬೇಕು ಅಂತ ಬಯಸ್ತಾರೆ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಈಶ್ವರನ ತಪಸ್ಸನ್ನ ಭಂಗ ಮಾಡ್ಲಿಕ್ಕೆ ಯಾರನ್ನಾದ್ರೂ ಒಬ್ರನ್ನ ಇದ್ ಮಾಡ್ಬೇಕಲ್ಲ, ಅವಾಗ ರೂಪವತಿಯಾದ ಪಾರ್ವತಿನ ಕಳಿಸ್ತಾರೆ. ಅವಾಗ ಅವರು ಏನೇ ಮಾಡಿದ್ರು ಅವರು ತಪಸ್ಸು ಭಂಗ ಮಾಡಕ್ ಆಗಲ್ಲ. ಅವರು ಅದರಿಂದ ವಿಚಲಿತನೂ ಆಗಲ್ಲ ಈಶ್ವರ. ಆಗ ಶಿವನ ಕಾಮ ನಿಗ್ರಹ ಶಕ್ತಿಗೆ ಅವರು ಧೀರ ಅಂತ ಸಂಬೋಧನೆ ಮಾಡ್ತಾರೆ. ಅದು ಇವರಿಗೆ ಅಭಯ್ ಅವರಿಗೆ ತುಂಬಾ ಇಷ್ಟ ಆಗ್ತದೆ. ಇಲ್ಲಿ ಬ್ರಿಟಿಷ್ ಕಾಲೇಜ್ ಆಗಿರೋದ್ರಿಂದ ಇಲ್ಲಿ ಭಾರತೀಯರಿಗೆ ಮತ್ತೆ
ಯುರೋಪಿಯನ್ನವರಿಗೆ ಅಧ್ಯಾಪಕರಿಗೆ ಬೇರೆ ಬೇರೆ ಆರಾಮ ಕೋಣೆಗಳಿರ್ತವೆ. ಯಾಕೆ ಅಂತಂದ್ರೆ ಈ ಯುರೋಪಿಯನ್ನವರು ಈ ಭಾರತೀಯರನ್ನ ತುಂಬಾ ಅಂದ್ರೆ ಕೀಳಾಗಿ ನೋಡ್ತಾ ಇರ್ತಾರೆ. ಹಾಗಾಗಿ ಅವರು ಬೇರೆ ಬೇರೆ ಕೊಠಡಿ ಅಂದ್ರೆ ರೆಸ್ಟ್ ರೂಮನ್ನ ಬೇರೆ ಬೇರೆ ರೂಮ್ಗಳನ್ನ ಇರ್ತಾವಲ್ಲಿ. ಇಲ್ಲಿ ಮೂಲತವಾಗಿ ಇದು ಕ್ರಿಶ್ಚಿಯನ್ ಸ್ಕೂಲ್ ಆಗಿರೋದ್ರಿಂದ ಇಲ್ಲಿ ಮೂಲ ಭಾಷೆ ಅಂದ್ರೆ ಲೋಕಲ್ ಭಾಷೆ ಆಗಿರೋ ಬಂಗಾಳಿನ ಕಲಿಬೇಕು ಅಂತ ಕಾಲೇಜಲ್ಲಿ ಇರ್ತದೆ. ಅಲ್ಲಿ ಕೆಲವರು ಹುಡುಗರು ಮತ್ತೆ ಅಬ್ಬಯ್ಯವರು ಕಡಲೆಕಾಯಿ ತಿಂತ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಪ್ರೊಫೆಸರ್ ಉರ್ಕ್ ಹಟ್ ಅಂತ ಅವರು ಬರ್ತಾರೆ. ಅವರಿಗೆ ಬಂಗಾಳಿ ಗೊತ್ತಿಲ್ಲ ಅಂತ ಇವರೇನೋ ಅವ್ರ ಬಗ್ಗೆ ಗೇಲಿ ಮಾಡ್ಕೊಂಡು ಬಂಗಾಳಿಯಲ್ಲಿ ಏನೋ ಹೇಳ್ತಾ ಇರ್ತಾರೆ. ಆವಾಗ ಅವರು ಪ್ರೊಫೆಸರು ತಿರುಗಿ ಅವ್ರು ಬಂಗಾಳಿಯಲ್ಲೇ ಆನ್ಸರ್ ಕೊಟ್ಟು ಹೋಗ್ತಾರೆ. ಆಗ ಹುಡುಗರಿಗೆಲ್ಲ ಒಂಥರ ಶೇಮ್ ಆಗ್ತದೆ, ಮತ್ತೆ ಅಬ್ಬಯ್ಯಗೂ ಅವರು ಒಂಥರ ನಾಚಿಕೆ ಆಗ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಸ್ಕಾಟಿಷ್ ಬೈಬಲ್ ಕಾಲೇಜು ಕ್ರಿಶ್ಚಿಯನ್ಸ್ ಕಾಲೇಜ್ ಆಗಿದ್ರಿಂದ ಬೈಬಲ್ ಅಧ್ಯಯನ ಕಡ್ಡಾಯವಾಗಿರ್ತದೆ. ಅವರು ಬೈಬಲ್ ಸೊಸೈಟಿಯವರು ಪ್ರತಿ ವಿದ್ಯಾರ್ಥಿಗೂ ಒಂದೊಂದು ಬೈಬಲ್ ಗ್ರಂಥನ ಕೊಟ್ಟಿರ್ತಾರೆ. ಬೆಳಗಿನ ಹೊತ್ತಿಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಗ್ರಂಥ ಪಠಣ ಮಾಡಬೇಕು, ಮತ್ತೆ ಪ್ರಾರ್ಥನೆ ಮತ್ತೆ ಹಾಡುಗಳನ್ನ ಹೇಳ್ಬೇಕಾಗ್ತದೆ. ಅದಕ್ಕೆಲ್ಲ ಕಲಿಬೇಕಾಗಿರ್ತದೆ. ಅವರು ಕಂಪಲ್ಸರಿ ಅಟೆಂಡ್ ಆಗ್ಬೇಕನ್ನೋದು ಒಂದು ರೂಲ್ಸ್ ಇರ್ತದೆ. ಇಲ್ಲಿ ಒಬ್ಬರು ಪ್ರಾಧ್ಯಾಪಕರು ವೈದಿಕ ಕರ್ಮ ಸಿದ್ಧಾಂತ ಮತ್ತೆ ಜನ್ಮ ಸಿದ್ಧಾಂತಗಳನ್ನ ಟೀಕಿಸ್ತಾ ಇರ್ತಾರೆ. ನ್ಯಾಯಾಲಯದಲ್ಲಿ ಸಾಕ್ಷ್ಯ ಆಧಾರವಿಲ್ಲದೆ ಯಾರನ್ನೂ ಶಿಕ್ಷಿಸುವಂತಿಲ್ಲ. ಹಾಗೆ ಹಿಂದೂಗಳ ಪ್ರಕಾರ ಒಬ್ಬ ಜೀವಿಯು ಹಿಂದೂ ಜನ್ಮದಲ್ಲಿ ಮಾಡಿದ ಪಾಪಗಳನ್ನು ಪರಿಣಾಮವಾಗಿ ಈ ಜನ್ಮದಲ್ಲಿ ಸಂಕಟಗಳನ್ನು ಅನುಭವಿಸುತ್ತಾನೆ. ಹೀಗೆ ಪಾಪ ಕಾರ್ಯಗಳನ್ನು ಮಾಡಿದ್ದನೆಂಬುದಕ್ಕೆ ಸಾಕ್ಷ್ಯ ಆಧಾರ ಎಲ್ಲಿದೆ ಎಂಬುದು ಅವ್ರ ವಾದ ಆಗಿರ್ತದೆ. ಅಂದ್ರೆ ನಾವು ಭಗವದ್ಗೀತೆಯಲ್ಲಿ ನೋಡಿದ್ವಿ, ಅವ್ರ ಕರ್ಮ ಅನುಸಾರವಾಗಿ ಅವರು ಜನ್ಮ ತಗೋತಾರೆ. ಅವರು ಈ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಾಗ್ಲಿ ಅವರು ಕರ್ಮ ಅನುಸಾರವಾಗಿ ಅವ್ರವ್ರು ಜನ್ಮಗಳು ಬರ್ತವೆ ಅಂತ ನಾವಿಲ್ಲಿ ತಿಳ್ಕೊಂಡಿವು. ಅದನ್ನ ಅವರು ಹಾಗೆ ಮಾಡೋದ್ರಿಂದ ಅಬ್ಬಯ್ಯವರಿಗೆ ಅದು ಹಿಡ್ಸಲ್ಲ, ತುಂಬಾ ಬೇಜಾರಾಗ್ತದೆ. ಅವ್ರಿಗೆ ಆ ಪ್ರಾಧ್ಯಾಪಕರಿಗೆ ಸೆಡ್ ಹೊಡೆದು ನಿಲ್ಲೋಷ್ಟು ಕೆಪಾಸಿಟಿ ಇರ್ತದೆ. ಆದ್ರೆ ಅವರು ಆ ಕಾಲೇಜಿನ ಸ್ಟೂಡೆಂಟ್ ಆಗಿರೋದ್ರಿಂದ ಆ ಪ್ರಾಧ್ಯಾಪಕರಿಗೆ ಏನು ಹೇಳಕ್ ಹೋಗೋದಿಲ್ಲ, ಅವರು ಸುಮ್ಮನಾಗ್ಬಿಟ್ಟಿರ್ತಾರೆ. ಕೆಲವು ವಿದ್ಯಾರ್ಥಿಗಳು ಇಲ್ಲಿ ಕಲ್ಕತ್ತೆಗೆ ಈ ಕಾಲೇಜಿಗೆ ಹಳ್ಳಿಗಳಿಂದ ಬರ್ತಾ ಇರ್ತಾರೆ. ಆದ್ರೆ ಈ ಬ್ರಿಟಿಷರ್ ನೋಡಿ ತುಂಬಾ ಹೆದರ್ಕೋತಾ ಇರ್ತಾರೆ. ಆದ್ರೆ ಅಬ್ಬಯ್ಯವರೇನು ಆ ಥರ ಹೆದರ್ಕೊಳ್ಳಲ್ಲ. ಮತ್ತೆ ಆ ಪ್ರಾಧ್ಯಾಪಕರ ಬಗ್ಗೆ ಸ್ವಲ್ಪ ಮಟ್ಟಿನ ಮಮತೆ ಇರ್ತದೆ ಅವರಿಗೆ. ಮತ್ತೆ ಅವರಿಗೆ ನೈತಿಕ ಸ್ಥೈರ್ಯ ಮತ್ತೆ ಅವರ ಜೊತೆಗಿರ್ತದೆ. ಅವರು ಆ ನಡವಳಿಕೆನ ಅವರು ಶ್ಲಾಘಿಸ್ತಾ ಇರ್ತಾರೆ. ಇಲ್ಲಿ ಸ್ಕಾಟ್ಲ್ಯಾಂಡಿಂದ ಗವರ್ನರ್ ಒಬ್ರು ಬರ್ತಾರೆ ಈ ಕಾಲೇಜಿಗೆ. ಅಲ್ಲಿ 150 ವಿದ್ಯಾರ್ಥಿಗಳಿರುವ ಒಂದು ಕೋಣೆ ಇರ್ತದೆ. ಆ ಕೋಣೆಗೆ ಅಂದ್ರೆ ಸೇರಿಸಿ ಅದು ಪ್ರೋಗ್ರಾಮ್ ಮಾಡ್ಲಿಕ್ಕಾಗಿ ಅರೇಂಜ್ ಮಾಡಿರ್ತಾರೆ. ಆವಾಗ ಅಬ್ಬಯ್ಯವರು ಮುಂದಿನ ಲೈನಲ್ಲಿ ಕೂತು ಗವರ್ನರ್ನ ಹತ್ರ ನೋಡ್ಲಿಕ್ಕೆ ಕೂತಿರ್ತಾರೆ. ಅವರು ನೋಡ್ತಾರೆ. ಈಗ ನಾವು ಅಷ್ಟೇ ಈ PM CM ಬಂದಾಗ ಎದುರಲ್ಲಿ ಇದ್ಕೊಂಡು ನಾವು ನೋಡ್ಲಿಕ್ಕೆ ಹೇಗೆ ಇದ್ ಮಾಡ್ತೀವಿ, ಮತ್ತೆ ಈ ಚಿತ್ರರಂಗದ ಫಿಲ್ಮ್ ಆಕ್ಟರ್ಸ್ ಎಲ್ಲ ಬಂದ್ರೆ ಫೋಟೋ ಗೀಟ ತಗೊಳಕ್ ಹೇಗೆ ಹಂಬಲಿಸ್ತಾ ಇರ್ತಾರೆ, ಅವರು ಹಾಗೆ ಇದ್ ಮಾಡ್ತಾ ಇರ್ತಾರೆ. ಇಲ್ಲಿ ಭಾರತೀಯರೇ ಆದ M ಘೋಷ್ ಎಂಬುವರು ಬರೆದ ಭಾರತದಲ್ಲಿ ಇಂಗ್ಲೆಂಡಿನ ಕಾರ್ಯ ಎಂಬ ಗ್ರಂಥ ಅವ್ರದ್ದು ಅಬ್ಬಯ್ಯವ್ರದ್ದು ಪಠ್ಯ ವಿಷಯಗಳ ಒಂದು ಭಾಗವಾಗಿರ್ತದೆ. ಇವರು ಅರ್ಥಶಾಸ್ತ್ರದ ಪ್ರಾಧ್ಯಾಪಕರು ಕೆಲವು ವೇಳೆ ಹುಡುಗರ ಮೇಲೆ ರೇಗ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ಅವರೆಲ್ಲ ಭಾರತದ ರಾಷ್ಟ್ರದ ಪ್ರತಿನಿಧಿಗಳಂತೆ ಸಂಬೋಧಿಸುತ್ತಾ ನೀವು ಎಂದಿಗೂ ಸ್ವಾತಂತ್ರ್ಯವನ್ನು ನಿರೀಕ್ಷಿಸುವಂತಿಲ್ಲ, ನಿಮಗೆ ಆಳಲು ಬರುವುದಿಲ್ಲ, ನೀವು ಬರೀ ಕತ್ತೆಗಳಂತೆ ದುಡಿಯಬಲ್ಲಿರಿ ಅಷ್ಟೇ ಎನ್ನುತ್ತಿದ್ದರು. ಅಂತಂದ್ರೆ ನೀವು ಬ್ರಿಟಿಷರ ಗುಲಾಮರಾಗಿ ಕೆಲಸ ಮಾಡ್ಲಿಕ್ಕೆ ಅಷ್ಟೇ ಲಾಯಕನ ದಾಟಿಯಲ್ಲಿ ಅವರು ಹೇಳ್ತಾ ಇದ್ರು. ಅಬ್ಬಯ್ಯವರಿಗೆ ಕಾಲೇಜ್ ಜೀವನ ತುಂಬಾ ಶ್ರಮದಾಯಕವಾಗಿತ್ತು. ಯಾಕೆ ಅಂತಂದ್ರೆ ತುಂಬಾ ಮನೆ ಕೆಲಸ ಎಲ್ಲ ಇರ್ತಿತ್ತು. ಹಾಗಾಗಿ ತುಂಬಾ ಒಂಥರ ಶ್ರಮದಾಯಕವಾಗಿತ್ತು. ಅವರು ರಾಧಾ ಗೋವಿಂದನ ವಿಗ್ರಹಗಳನ್ನ ಗಂಟೆಗಟ್ಲೆ ಅಂದ್ರೆ ಬಾಲ್ಯದಲ್ಲಿರ್ಬೇಕಾದ್ರೆ ಗಂಟೆಗಟ್ಲೆ ನೋಡ್ಕೊಂಡು ಅವರು
ಇದು ಮಾಡ್ತಾ ಇದ್ರು. ಆದ್ರೆ ಇವಾಗ ಅವರಿಗೆ ಆಗ್ತಾ ಇರ್ಲಿಲ್ಲ. ಮತ್ತೆ ಅವರು ಕಣ್ಣಲ್ಲಿ ಕಣ್ಣಿಟ್ಟು ಅವರು ಗಂಧ ಅರ್ಚಕರು ಗಂಧ ಹಚ್ಬೇಕಾದ್ರೆ ದೀಪ ಪುಷ್ಪ ಕೀರ್ತನೆಗಳನ್ನ ಮಾಡ್ಬೇಕಾದ್ರೆ ಅವ್ರು ನೋಡ್ತಾ ಇರ್ತಿದ್ರು. ಆದ್ರೆ ಅವರಿಗೆ ಈಗ ಆಗ್ತಿರ್ಲಿಲ್ಲ. ಅವರು ಎಲ್ಲಿವರೆಗೂ ಇರ್ತಿದ್ರಂದ್ರೆ ಪ್ರಸಾದ ವಿನಿಯೋಗ ಮಾಡುವವರೆಗೂ ಇರ್ತಿದ್ರು. ಆದ್ರೆ ಈಗ ಕಾಲೇಜ್ ಬಂದ್ಮೇಲೆ ಅದೆಲ್ಲ ಅವ್ರ ಹತ್ರ ಆಗ್ತಾ ಇರ್ಲಿಲ್ಲ. ಮತ್ತೆ ಅಲ್ಲಿ ದೇವಸ್ಥಾನದಲ್ಲಿ ಹುಲ್ಲಿನ ಕಂಪೌಂಡ್ ಮೇಲೆ ಆಟ ಆಡ್ತಾ ಇದ್ರು. ಅಲ್ಲಿ ಅವರಿಗೆ ಪ್ರಭುಪಾದ್ ಅವರಿಗೆ ಕಚೋರಿ ಅಂದ್ರೆ ತುಂಬಾ ಇಷ್ಟ. ಅಲ್ಲಿ ರಸ್ತೆ ಬದಿಯಲ್ಲಿ ಕಚೋರಿ ಕರಿತಿರುವ ವ್ಯಾಪಾರಿಗಳನ್ನ ನೋಡ್ತಿದ್ರು. ಸೈಕಲ್ ಸವಾರಿ ಮಾಡ್ತಾ ಇದ್ರು. ಅವರು ಸೋದರಿ ಭವತಾರಿಣಿ ಜೊತೆಗೆ ಗಾಳಿಪಟ ಹಾರಿಸ್ತಾ ಇದ್ರು. ಇದೆಲ್ಲ ಅವ್ರು ಬಾಲ್ಯದಿದ್ದಾಗ ಮಾಡ್ತಾ ಇದ್ರು. ಈಗ ಅವ್ರು ಕಾಲೇಜಿಗೆ ಹೋಗ್ಲಿಕ್ಕೆ ಮಾಡಿದ್ಮೇಲೆ ಈಗ ಅವ್ರಿಗೆ ಅದನ್ನೆಲ್ಲ ಮಾಡೋ ವ್ಯವಧಾನವೇ ಇಲ್ಲಾಗಿತ್ತು. ಇಲ್ಲಿ ಸ್ಕಾಟಿಷ್ ಚರ್ಚ್ ಕಾಲೇಜಿನ ವಾತಾವರಣ ಶಿಕ್ಷಣ ಸಂಸ್ಕಾರದಿಂದ ಕೂಡಿದ್ರೂ ಸಹ ಅವ್ರಿಗೆ ಅಷ್ಟೇನ್ ಇಷ್ಟವಾಗ್ತಿರ್ಲಿಲ್ಲ. ಇಲ್ಲಿ ವಿದ್ಯಾರ್ಥಿಗಳು ಬರೀ ಅಂದ್ರೆ ಓದುದ್ರ ಬಗ್ಗೆ ಕಾಲೇಜಿನ ಚಟುವಟಿಕೆಗಳ ಬಗ್ಗೆ ಮಾತ್ರ ಚರ್ಚೆ ಮಾಡ್ತಾ ಇದ್ರು. ಯಾವುದೇ ರೀತಿ ಆಧ್ಯಾತ್ಮಿಕದ ಬಗ್ಗೆ ಮಾತಾಡ್ತಾ ಇರ್ಲಿಲ್ಲ. ಅಭಯ್ ಅವರು ಕಾಲೇಜಲ್ಲಿ ಓದೋ ತರಗತಿಯಲ್ಲಿ ಕೋಣೆಗಳು ಉದ್ದುದ್ದ ಡೆಸ್ಕ್ ನಲ್ಲಿ ಅವರು ಯಾರು ಫ್ರೆಂಡ್ಸ್ ಜೊತೆ ಕುತ್ಕೊಂತಾ ಇರ್ಲಿಲ್ಲ. ಅವರು ಸಿಂಗಲ್ ಆಗಿ ಕುತ್ಕೊಂತಾ ಇದ್ರು. ಯಾಕೆ ಅಂತಂದ್ರೆ ಅವರು ಯುರೋಪಿನ ವೇಷದಲ್ಲಿ ಸ್ಕಾಟಿಷ್ ಉಪಭಾಷೆಯಲ್ಲಿ ಡ್ಯೂಟಿ ಎನ್ನುವ ಮಾತಾಗಿ ಹೇಳ್ತಿದ್ರು. ಹಾಗಾಗಿ ಆ ಫಾದರ್ ಬಂದ್ರೆ ಅವರಿಗೆ ಆ ಕ್ಲಾಸ್ ಕೇಳಲಿಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಹಾಗಾಗಿ ಅವರು ಆ ಸಮಯದಲ್ಲಿ ಅವರು ಪಾಠನ ಕೇಳದೆ ಅವ್ರ ಮನೆ ಕೆಲಸ ಅಂದ್ರೆ ಹೋಮ್ವರ್ಕ್ ಮಾಡ್ತಾ ಇರ್ತಿದ್ರು. ಅವರು ತಂದೆಯವರು ಚಿಕ್ಕ ವಯಸ್ಸಲ್ಲಿ ಕೊಡ್ಸಿದ್ದ ರಾಧಾಕೃಷ್ಣ ವಿಗ್ರಹನ ಪೂಜೆ ಮಾಡಕ್ಕಾಗದೆ ಅವ್ರೇನ್ ಮಾಡಿದ್ರು, ಒಂದ್ ಪೆಟ್ಟಿಗೆಯಲ್ಲಿ ಮುಚ್ಚಿ ವಿಶ್ರಾಂತಿ ಪಡೀಲಿಕ್ಕೆ ಇಟ್ಟಿದ್ರು. ಇಲ್ಲಿ ಈ ಕಾಲೇಜ್ ಬಂದು ಒಂದು ಪ್ರತಿಷ್ಠಿತ ಕಾಲೇಜ್ ಆಗಿರೋದ್ರಿಂದ ಇಲ್ಲಿ ಏನು ಅಂತಂದ್ರೆ ಇಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿ ತುಂಬಾ ಇತ್ತು. ಇಲ್ಲಿ ಬೇರೆ ಯಾವುದೇ ರೀತಿಗೂ ಅವಕಾಶ ಇರ್ಲಿಲ್ಲ. ಇವರು ವೈಷ್ಣವರಾಗಿರೋದ್ರಿಂದ ಅವರಿಗೆ ಒಂದ್ ಸ್ವಲ್ಪ ಇರುಸು ಮುರುಸು ಆಗ್ತಾ ಇತ್ತು ಈ ಕಾಲೇಜಲ್ಲಿ. ಆದ್ರೂ ಅವರು ಏನಿಲ್ಲ, ಅವರು ಗಂಭೀರವಾಗಿ ಇರ್ತಿದ್ರು. ಇವರು ಸ್ನೇಹಿತ ಬಂದು ರೂಪೇಂದ್ರನಾಥ ಅಂತ. ಅವರು ಯಾವಾಗ್ಲೂ ಇವ್ರ ಜೊತೆಗೆ ಇರ್ತಿದ್ರು, ಅಭಯ್ ಅವರು. ಇವರು ಬೈಬಲ್ ತರಗತಿ ನಡಿಬೇಕಾದಾಗ ಹೋಗ್ಬೇಕಾದ ಪ್ರಸಂಗ ಬಂದಾಗೂ ಸಹ ಅವ್ರ ಜೊತೆಗೆ ಹೋಗ್ತಾ ಇದ್ರು. ಅವ್ರು ಎಲ್ಲ ಇದು ಕಾಲೇಜಿನ ಏನ್ ಕಾರ್ಯಕ್ರಮ ಇದ್ರು ಮತ್ತೆ ತರಗತಿಗಳಿಗೆ ಈ ರೂಪೇಂದ್ರನಾಥ್ ಅವ್ರ ಜೊತೆಗೇನೆ ಹೋಗ್ತಾ ಇದ್ರು. ಅವ್ರು ಒಂದಿನ ಇವ್ರು ಇಷ್ಟೊಂದು ಗಂಭೀರವಾಗಿ ಇರ್ತಿದ್ರಲ್ಲ, ಅವರು ಕೇಳ್ತಾರೆ, ಏನ್ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ಧಾರ್ಮಿಕ ದಾರ್ಶನಿಕ ಮತ್ತೆ ದೈವ ಭಕ್ತಿಯ ವಿಚಾರವಾಗಿ ಯೋಚನೆ ಮಾಡ್ತಾ ಇರ್ತೇನೆ ಅಂತ ಆಗ ಅವರು ರೂಪೇಂದ್ರನಾಥ್ ಅವರಿಗೆ ಹೇಳ್ತಾರೆ. ಅವರು ಅಭಯ್ ಅವರು ಪಾಶ್ಚಿಮಾತ್ಯ ಮತ್ತೆ ವಿಚಾರಗಳ ಬಗ್ಗೆ ಅವ್ರು ತಿಳ್ಕೊಂತಾ ಇರ್ತಾರೆ. ಪಾಶ್ಚಿಮಾತ್ಯ ದೇಶದ ವಿಚಾರಗಳ ಬಗ್ಗೆ, ಅವ್ರ ವಿಚಾರಧಾರೆ ಬಗ್ಗೆ ತಿಳ್ಕೊಂತಾ ಇರ್ತಾರೆ. ಆದ್ರೆ ಅವ್ರಿಗೇನು ಅಲ್ಲಿ ಅಷ್ಟೊಂದೇನು ಮೋಹಕ್ಕೆ ಒಳಗಾಗಿರ್ಲಿಲ್ಲ. ಯಾಕೆ ಅಂತಂದ್ರೆ ಅವ್ರ ಹುಟ್ಟು ವೈಷ್ಣವರಾಗಿರೋದ್ರಿಂದ ಅವ್ರ ತಂದೆಯವರು ಮೂಲತಃ ಅವರಿಗೆ ವೈಷ್ಣವ ಸಂಸ್ಕಾರಗಳನ್ನ ಕಲಿಸಿದ್ರು. ಹಾಗಾಗಿ ಅವರಿಗೆ ಧಾರ್ಮಿಕ ದಾರ್ಶನಿಕ ದೈವ ಭಕ್ತಿ ಯೋಚನೆ ಬಿಟ್ರೆ ಅವ್ರಿಗೆ ಇನ್ನೇನು ಬರ್ತಿರ್ಲಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವರು ಕಾಲೇಜಿನ 2ನೇ ವರ್ಷ ಇರ್ಬೇಕಾದ್ರೆ ಒಂದು ವಿಚಿತ್ರವಾದ ಕನಸು ಬೀಳ್ತದೆ. ಏನು ಅಂತಂದ್ರೆ ಅವ್ರು ಚಿಕ್ಕ ವಯಸ್ಸಲ್ಲಿ ಅವ್ರ ತಂದೆ ಕೊಡ್ಸಿರ್ತಾರಲ್ಲ, ಆ ವಿಗ್ರಹನ ಅವರು ಪೆಟ್ಟಿಗೆಯಲ್ಲಿ ಹಾಕಿ ಇಟ್ಟಿರ್ತಾರೆ. ಅವ್ರ ವಿಶ್ರಾಂತಿಗಾಗಿ ಅವ್ರು ಪೆಟ್ಟಿಗೆಯಲ್ಲಿ ಹಾಕಿ ಇಟ್ಟಿರ್ತಾರೆ. ಆ ಕೃಷ್ಣ ವಿಗ್ರಹ ಕನಸಿನಲ್ಲಿ ಕಾಣಿಸ್ಕೊಂಡು, ನೀನ್ ಯಾಕೆ ನನ್ನ ಪೆಟ್ಟಿಗೆಯಲ್ಲಿ ಹಾಕಿಟ್ಟಿದ್ಯಾ, ತೆಗೆದು ನನ್ನನ್ನು ಪೂಜೆ ಮಾಡಬಾರ್ದ ಅಂತ ಹೇಳ್ತಾ ಇದ್ದೆ. ಅವರಿಗೆ ತುಂಬಾ ಬೇಜಾರಾಗ್ತದೆ. ಯಾಕೆ ಅಂತಂದ್ರೆ ನಾನು ಈ ಓದೋದ್ರಲ್ಲೇನೆ ತಳ್ಳಿನಾಗ್ಬಿಟ್ಟಿದ್ದೇನೆ, ನಾನು ಈ ಆಧ್ಯಾತ್ಮಿಕದ ಬಗ್ಗೆ ತುಂಬಾ ಕಡಿಮೆ ಆಗಿದೆ ನನ್ನ ಒಲವು ಅಂತ ಅವ್ರಿಗೆ ಬೇಜಾರಾಗಿ ಮತ್ತೆ ಅವರು ರಾಧಾಕೃಷ್ಣನ ಪೂಜೆ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಅಭಯ್ ಅವ್ರಕ್ಕಿಂತ ಒಂದ್ ವರ್ಷ ಸೀನಿಯರ್ ಆದ ಸುಭಾಷ್ ಚಂದ್ರ ಬೋಸ್ ಅವರು ಸಿಗ್ತಾರೆ. ಹೇಗೆ ಅಂತಂದ್ರೆ ಅವರು ಉಗ್ರ ರಾಷ್ಟ್ರೀಯವಾದಿಗಳಾಗಿರ್ತಾರೆ.
ಅವರು ಪ್ರೆಸಿಡೆನ್ಸಿ ಕಾಲೇಜ್ನಲ್ಲಿ ಓದ್ತಾ ಇರ್ತಾರೆ. ಅಲ್ಲಿ ಭಾರತೀಯ ವಿದ್ಯಾರ್ಥಿಗಳ ಅವಹೇಳನ ಮಾಡಿದ ಪ್ರೊಫೆಸರ್ ವಿರುದ್ಧ ಮುಷ್ಕರ ಮಾಡ್ತಾರೆ. ಹಾಗಾಗಿ ಅವ್ರನ್ನ ಆ ಕಾಲೇಜಿಂದ ಉಚ್ಚಾಟನೆ ಮಾಡೋದಕ್ಕೆ ಅವ್ರು ಬಂದು ಮತ್ತೆ ಸ್ಕಾಟಿಷ್ ಚರ್ಚ್ ಕಾಲೇಜಿಗೆ ಸೇರ್ಕೊಳ್ತಾರೆ. ಅವರು ಗಂಭೀರ ವ್ಯಕ್ತಿಯಾಗಿರ್ತಾರೆ. ಯಾರು? ಸುಭಾಷ್ ಚಂದ್ರ ಬೋಸು. ಅವರು ಗಂಭೀರ ವ್ಯಕ್ತಿ, ಮತ್ತೆ ಈ ಸ್ವತಂತ್ರದ ಬಗ್ಗೆ ತುಂಬಾ ಹುಚ್ಚಿದೆ, ಅಂದ್ರೆ ಹಂಬಲ್ ಇದೆ ಅಂತ ಗೊತ್ತಾಗ್ತದೆ. ಅದು ಅಭಯ್ ಅವರಿಗೆ ಗೊತ್ತಾಗ್ತದೆ ಸುಭಾಷ್ ಚಂದ್ರ ಬೋಸ್ ಬಗ್ಗೆ. ಅವರು 1905ರಲ್ಲಿ ವಂಗ ವಿಭಜನೆಯ ವಿರುದ್ಧ ಆಂದೋಲನದ ಮಾಡಿದ ಬ್ರಿಟಿಷರನ್ನು ಕಂಗೆಡಿಸಿದ ಸುರೇಂದ್ರನಾಥ್ ಬ್ಯಾನರ್ಜಿ, ಲಾಲ್ ಲಜಪತ್ ರಾಯ್ ಮತ್ತೆ ಗಾಂಧೀಜಿಯವ್ರ ಬಗ್ಗೆ ಅವರು ಕೇಳಿ ತಿಳ್ಕೊಂತಾರೆ. ಇಲ್ಲಿ ಸ್ಕಾಟಿಷ್ ಕಾಲೇಜಿನಲ್ಲಿ ಸರ್ಕಾರದ ವಿರುದ್ಧ ಪ್ರಚಾರ ಕಾರ್ಯಗಳನ್ನ ಮಾಡೋತರ ಇರ್ಲಿಲ್ಲ. ಯಾಕೆಂದ್ರೆ ಅಲ್ಲಿ ಅವ್ರು ಕ್ರಿಶ್ಚಿಯನ್ ಸ್ಕೂಲ್ ಆಗಿರೋದ್ರಿಂದ, ಸರ್ಕಾರನು ಅವ್ರದ್ದೇ ಆಗಿರೋದ್ರಿಂದ ಅವನ್ನೆಲ್ಲ ಕಟ್ಟುನಿಟ್ಟಾಗಿ ನಿಷೇಧಿಸ್ತಾರೆ. ಇವರು ಗುಪ್ತವಾಗಿ ಸಭೆ ನಡೆಸ್ತಾ ಇರ್ತಾರೆ ವಿದ್ಯಾರ್ಥಿಗಳು. ಅದು ಅಭಯ್ ಅವ್ರಿಗೆ ಗೊತ್ತಾಗ್ತದೆ. ಅವರು ರಾಜಕೀಯದಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲಾಗಿರ್ತದೆ. ಆದ್ರೂ ಸಹ ಅವರು ಸ್ವಾತಂತ್ರ್ಯ ಚಳವಳಿಯ ತತ್ವಗಳನ್ನು ಅವ್ರ ಮೇಲೆ ತುಂಬಾ ಗಾಢವಾಗಿ ಪರಿಣಾಮವನ್ನು ಉಂಟು ಮಾಡ್ತವೆ. ಅವರು ಚಿಕ್ಕಲ್ಲಿಂದನೇ ಅವರು ಅವ್ರ ತಂದೆಗೆ ಒಂದು ಆಸೆ ಇರ್ತದೆ, ತನ್ನ ಮಗ ಯಾವುದೇ ರೀತಿ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಒಳಗಾಗದೆ ಸದಾ ಕೃಷ್ಣನ ಸೇವಕನಾಗ್ಬೇಕು ಅನ್ನೋದು ಅವರು ಆಸೆ ಆಗಿರ್ತದೆ. ಅವ್ರು ಅದೇ ರೀತಿನೇ ಅವ್ರನ್ನ ಬೆಳೆಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದ್ರೆ ಅವರಿಗೆ ಎಲ್ಲೋ ಒಂಥರ ಬೇಜಾರಾಗ್ತದೆ. ಯಾಕೆಂದ್ರೆ ತನ್ನ ಮಗ ಅಂದ್ರೆ ಈ ಧಾರ್ಮಿಕ ಕಾರ್ಯಗಳನ್ನ ಕಡಿಮೆ ಮಾಡ್ತಾ ಇದ್ದಾನೆ. ಈ ಕಾಲೇಜ್ ಬಗ್ಗೆ ಮತ್ತೆ ಈ ರಾಜಕೀಯ, ಅಂದ್ರೆ ಅವ್ರು ರಾಜಕೀಯದಲ್ಲೇನ್ ತೊಡಗಿರಲ್ಲ, ಆದ್ರೂ ಈ ಇವ್ರು ಸುಭಾಷ್ ಚಂದ್ರ ಬೋಸ್, ಗಾಂಧೀಜಿಯವರ ಜೊತೆಗೆಲ್ಲ ಸೇರ್ಕೊಳ್ಳೋದಕ್ಕೆ ಅವ್ರಿಗೆ ಹಾಗನ್ಸ್ತದೆ. ಆದ್ರೂ ಅವರು ತಮ್ಮ ಮಗನ ಮೇಲೆ ತುಂಬಾ ಗೌರವ ಇರೋದ್ರಿಂದ ಅದ್ರ ವಿಷಯಕ್ಕೆ ಅವರು ತಲೆ ಹಾಕಲ್ಲ, ಗೌರ್ ಮೋಹನ್ ದೇ ಅವರು. ಇಲ್ಲಿ ಗಾಂಧೀಜಿಯವರಿಗೆ ಭಗವದ್ಗೀತೆನ ಯಾವಾಗ್ಲೂ ಅವ್ರ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ. ಈಗ ಇವ್ರು ಕೇಳಿದಾಗ ಅಭಯ್ ಅವರು ಗಾಂಧೀಜಿಯವ್ರನ್ನ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಇದು ಭಗವದ್ಗೀತೆ ಇದೊಂದು ಬುಕ್ ಅಲ್ಲ, ಇದೊಂದು ಮಾರ್ಗದರ್ಶನ ನೀಡುವ ಒಂದು ಬುಕ್ ಆಗಿದೆ. ವ್ಯಕ್ತಿಗಳ ಬಾಳನ್ನ ಶುದ್ಧ ಮಾಡ್ಲಿಕ್ಕೆ ಇದೊಂದು ಮಾರ್ಗದರ್ಶಿಯಾಗಿದೆ ಅಂತ ಹೇಳ್ತಾರೆ. ಅವರಿಗೆ ಗಾಂಧೀಜಿಯವ್ರ ಬಗ್ಗೆ ತುಂಬಾ ಅಭಿಮಾನ. ಯಾಕೆ ಅಂತಂದ್ರೆ ಅವರು ಮದ್ಯಪಾನ ಮಾಡ್ತಾ ಇರ್ಲಿಲ್ಲ, ಮಾಂಸ ಸೇವನೆ ಮಾಡ್ತಾ ಇರ್ಲಿಲ್ಲ, ವ್ಯಭಿಚಾರ ಮಾಡ್ತಾ ಇರ್ಲಿಲ್ಲ, ಇದ್ಯಾವುದೇ ದುಷ್ಟ ಚಟಗಳಿಗೆ ಅವರು ಇದಾಗಿಲ್ಲ. ಸರಳವಾಗಿ ಸಾಧುವಿನಂತಿದ್ರು. ಅದು ಸಾಧುಗಳಿಗಿಂತ ಇವರು ಹೆಚ್ಚು ಪ್ರಾಮಾಣಿಕವಾಗಿದ್ರು. ಯಾಕೆಂತಂದ್ರೆ ಸಾಧುಗಳು ಹೇಗಿರ್ತಾರೆ ಅನ್ನೋದನ್ನ ನಾನು ನಿಮ್ಗೆ ಹೇಳುದು ಬೇಡ, ಈಗಿನ ಕಾಲದ ಸಾಧುಗಳು ಹೇಗಿರ್ತಾರೆ ಅನ್ನೋದ. ಆದ್ರೆ ಅವ್ರಕ್ಕಿಂತ ಇವರು ಗಾಂಧೀಜಿಯವರು ತುಂಬಾ ಪ್ರಾಮಾಣಿಕರಾಗಿದ್ರು. ಅವರು ಯಾವಾಗ್ಲೂ ಹೇಳ್ತಾ ಇದ್ರು, ಭಗವದ್ಗೀತೆ ಈ ಸತ್ಯವನ್ನ ಯಾರು ಅರ್ಥ ಮಾಡ್ಕೋತಾರೆ ಅವರು ಜೀವನದಲ್ಲಿ ಸ್ವಾತಂತ್ರ್ಯಕ್ಕೆ ಸಹಾಯ ಮಾಡ್ತಾರೆ ಅಂತ ಅವರು ಹೇಳ್ತಾ ಇದ್ರು. ಇದು ಭಗವದ್ಗೀತೆ ಬಗ್ಗೆ ಅವರು ತುಂಬಾ ಚೆನ್ನಾಗಿ ಅರ್ಥಕೊಂಡಿದ್ರು ಗಾಂಧೀಜಿಯವರು. ಹಾಗಾಗಿ ಅಭಯ್ ಅವರಿಗೆ ಗಾಂಧೀಜಿಯವ್ರ ಬಗ್ಗೆ ಹೆಚ್ಚಿನ ಒಲವಿತ್ತು. ಅವರು ಇದು ಸ್ಕಾಟಿಷ್ ಕಾಲೇಜು ಒಂದು ಪ್ರತಿಷ್ಠಿತ ಕಾಲೇಜ್ ಆಗಿರೋದ್ರಿಂದ ಅಲ್ಲಿ ಕ್ರಿಶ್ಚಿಯನ್ರದು ಧರ್ಮದ ಬಗ್ಗೆ ಮತ್ತೆ ಅವ್ರ ಸಂಸ್ಕೃತಿ, ಪಾಶ್ಚಿಮಾತ್ಯ ಸಂಸ್ಕೃತಿ ಬಗ್ಗೆ ಬಿಟ್ರೆ ಇನ್ನೇನು ಹೇಳ್ತಿರ್ಲಿಲ್ಲ. ಅದ್ರ ಬಗ್ಗೆ ಅವರು ಅಂದ್ರೆ ಅಭಯ್ ಅವರು ಏನು ಅಂದ್ರೆ ತಮ್ಮ ಧಾರ್ಮಿಕ ತತ್ವಗಳನ್ನ ಏನು ಅಲ್ಲಿ ಕಾಲೇಜಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇರ್ಲಿಲ್ಲ. ಯಾಕೆಂತಂದ್ರೆ ಅವರು ಅಲ್ಲಿ ಕಾಲೇಜಲ್ಲಿ ಹೋಗಿ ಏನಾದ್ರು ಎಕ್ಸ್ಪ್ರೆಸ್ ಮಾಡಿದ್ರೆ ಅವರು ಉಚ್ಚಾಟನೆ ಮಾಡ್ಬಿಡ್ತಿದ್ರು. ಹಾಗಾಗಿ ಅವ್ರು ಏನಿಲ್ಲ, ಕಾಲೇಜಿಗೆ ಹೋಗೋದು, ಅಲ್ಲಿ ಏನ್ ಹೇಳ್ತಾರೆ ಓದುದನ್ನ ತಿಳ್ಕೊಳ್ಳೋದು, ಮನೆಗೆ ಬರೋದು ಅಷ್ಟೇ ಮಾಡ್ತಾ ಇದ್ರು. ಅವರು ಗೌರ್ ಮೋಹನ್ ಡೆ ಅವರು ಮಗನ ಬಗ್ಗೆ ವಿಶೇಷವಾಗಿ ಕಾಳಜಿ ಇತ್ತು. ಯಾಕೆ ಅಂತಂದ್ರೆ ಅವರಿಗೆ ಭವಿಷ್ಯ ಹೇಳಿರ್ತಾರಲ್ಲ, ನಿಮ್ ಮಗ 70ನೇ ವರ್ಷದಲ್ಲಿ ಪಾಶ್ಚಿಮಾತ್ಯ ದೇಶಕ್ಕೆ ಹೋಗಿ ಧರ್ಮ ಪ್ರಚಾರ ಮಾಡ್ತಾನೆ, ಮತ್ತೆ 108 ದೇವಸ್ಥಾನಗಳನ್ನ ಕಟ್ತಾನೆ ಅಂತ ಹೇಳಿದಾಗ ಅವರಿಗೆ ಅಂದ್ರೆ ಅವನನ್ನ ಆ ದಾರಿಯಲ್ಲಿ, ಅಂದ್ರೆ ಈ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಅವನು ಅಡಾಪ್ಟ್ ಆಗದೆ
ಈ ಧಾರ್ಮಿಕ ನಮ್ಮ ಈ ಧರ್ಮ ಪ್ರಚಾರ ಕಾರ್ಯಕ್ಕೆ ತೊಡಗಿಕೊಳ್ಳಕ್ಕಾಗಿ ಅವನ್ನ ಯಾವ ತರ ಮಾರ್ಗದರ್ಶನ ಮಾಡ್ಬೇಕು ಆ ತರ ಮಾರ್ಗದರ್ಶನ ಮಾಡ್ತಾ ಇದ್ರು ಅವರು ಕೃಷ್ಣನ್ ಪೂಜೆ ಮಾಡ್ಬೇಕು, ಮತ್ತೆ ರಾಧಾರಾಣಿಯ ಶುದ್ಧ ಭಕ್ತನಾಗ್ಬೇಕು, ತನ್ನ ಮಗ ಧರ್ಮ ಪ್ರಚಾರ ಮಾಡ್ಬೇಕು ಅನ್ನೋದೇ ಅವರಿಗೆ ಯೋಚನೆ ಆಗಿತ್ತು. ಅವರು ಏನ್ ಮಾಡ್ತಾರೆ ಅಂತಂದ್ರೆ ತನ್ನ ಮಗ ಹಂಗೆ ಈಗ ಆವಾಗಿನ ಕಾಲದಲ್ಲೆಲ್ಲ ಸರ್ವೇ ಸಾಮಾನ್ಯ ಆಗಿತ್ತು ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡೋದು. ತನ್ನ ಮಗನಿಗೆ ಮದುವೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ ಗೌರಮೋಹನ್ ದೇವರು. ಅವರು ಅಂದ್ರೆ ಅವಾಗ ಏನಿತ್ತು ಅಂದ್ರೆ ಹುಡುಗಿಯರು ಋತುಮತಿ ಆಗೋ ಮೊದ್ಲೇನೆ ಮದ್ವೆ ಮಾಡ್ಬಿಡ್ತಿದ್ರು. ಗೌರಮೋಹನ್ ದೇವರ ಮೊದ್ಲೇ ಮಗಳಿಗೆ 9 ವರ್ಷ ಇರ್ಬೇಕಾದ್ರೇನೆ ಮದ್ವೆ ಮಾಡ್ತಾರೆ. ಎರಡನೇ ಮಗಳಿಗೆ 12 ವರ್ಷ ಇರ್ಬೇಕಾದ್ರೇನೆ ಮದ್ವೆ ಮಾಡ್ತಾರೆ. ಅವ್ರು ಮತ್ತೆ ಮೂರನೇ ಮಕ್ಕಳಿಗೆ 11 ವರ್ಷ ಇರ್ಬೇಕಾದ್ರೆ ಮದ್ವೆ ಮಾಡ್ತಾರೆ. ಅವ್ರ ತಾಯಿ ಎರಡನೇ ಮಗಳಿಗೆ 12 ವರ್ಷ ಆಗಿದೆ ಇನ್ನೂ ಮದ್ವೆ ಮಾಡಿಲ್ಲ, ನೀವು ಮದ್ವೆ ಮಾಡದೇ ಇದ್ರೆ ನಾನ್ ನೀರಲ್ಲಿ ಬಿದ್ದು ಸತ್ತು ಹೋಗ್ತೇನೆ ಅಂತ ಧಮ್ಕಿ ಹಾಕ್ತಾರೆ. ಹಾಗಾಗಿ ಅವ್ರದ್ದು ಮದ್ವೆನು ಅಂದ್ರೆ ಮಾಡ್ತಾರೆ. ಅಂದ್ರೆ ಚಿಕ್ಕ ವಯಸ್ಸಂದ್ರೆ ಸ್ವಲ್ಪ ಲೇಟ್ ಆಗ್ತದೆ, 12 ವರ್ಷಕ್ಕೆ ಮಾಡಿದಕ್ಕೆ ಅವ್ರ ತಾಯಿ ಆ ತರ ಹೆದರಿಕೆ ಅಂದ್ರೆ ಭಯ ಹಾಕ್ತಾರೆ. ಅಂದ್ರೆ ಅವರಿಗೆ ಧಮ್ಕಿ ಹಾಕ್ತಾರೆ. ಅವ್ರಂದ್ರೆ ಈ ವಿವಾಹ ಅಲ್ಲ ಮೊದ್ಲಿನ ಕಾಲದಲ್ಲಿ ಹೇಗಿತ್ತು ಅಂತಂದ್ರೆ ಅವ್ರು ಋತುಮತಿ ಆಗೋಕ್ಕಿಂತ ಮೊದ್ಲೇ ಮಾಡೋದ್ರಿಂದ ಅವ್ರು ಮದ್ವೆ ಆದ ತಕ್ಷಣ ಗಂಡ ಹೆಂಡತಿ ಒಟ್ಟಿಗೆ ಇರು ಹಾಗಿರ್ಲಿಲ್ಲಾಗಿತ್ತು. ಅವ್ರು ಏನಂತಂದ್ರೆ ಮದ್ವೆ ಆದ ಹೆಣ್ಮಗಳು ಅಪ್ಪನ ಮನೇಲಿ ಇರ್ಬೇಕಾಗಿತ್ತು. ಅವಾಗ ಅವರು ಗಂಡನನ್ನ ಹೇಗ್ ನೋಡ್ಬೇಕಾಗಿತ್ತು ಅಂತಂದ್ರೆ ಅವ್ರೆಲ್ಲಾದ್ರೂ ಹುಡುಗಿ ತವರ ಮನೆಯಲ್ಲಿ ಅಡಿಗೆ ಮಾಡುತ್ತಾ ಗಂಡ ಬಡಿಸುವಾಗ ಎದುರಿಗೆ ಬರುತ್ತಾ ಅಥವಾ ಯಾವುದಾದ್ರಲ್ಲೂ ಔಪಚಾರಿಕ ಸಮಾರಂಭಗಳಲ್ಲಿ ಭಾಗವಹಿಸುತ್ತಾ ಗಂಡನ ಸೇವೆ ಮಾಡ್ಬೇಕಾಗಿತ್ತು ಅವಳು. ಕ್ರಮೇಣ ಹುಡುಗ ಹುಡುಗಿಯರಿಬ್ಬರಲ್ಲೂ ದೈಹಿಕ ಪುಷ್ಟಿ ಬೆಳೆದಂತೆ ಅವರಿಬ್ಬರು ಬೇರ್ಪಡಲು ಸಾಧ್ಯವೇ ಇಲ್ಲ ಅನ್ನೋದಾಗ ಅವರಲ್ಲಿ ಪರಸ್ಪರ ಪ್ರೀತಿ ಪ್ರಾರಂಭವಾದಾಗ ಮತ್ತೆ ಹುಡುಗಿ ಋತುಮತಿ ಆದಾಗ ಅವರು ಹುಡುಗನ ಜೊತೆಗೆ ಅವ್ರನ್ನ ಕಳಿಸ್ಕೊಡ್ತಾ ಇದ್ರು. ಇಲ್ಲಿ ಕಾಲೇಜಲ್ಲಿ ಇರ್ಬೇಕಾದ್ರೇನೆ ಅಭಯವರಿಗೆ ಮದ್ವೆಗೆ ಮಾಡ್ಬೇಕು ಅಂತ ಅವರು ಗೌರಮೋಹನ್ ದೇ ಅವರು ಯೋಚನೆ ಮಾಡ್ತಾರೆ. ಅವರು ಕಲ್ಕತ್ತೆಯಲ್ಲಿ ಅವರಿಗೆ ಯಾರು ವಿವಾಹಕ್ಕೆ ಯೋಗ್ಯ ಕನ್ಯೆ ಇದ್ದಾರಾ ಅಂತ ಅವರು ಹುಡುಕ್ತಾ ಇರ್ತಾರೆ. ಅವಾಗ ಅವರಿಗೆ ತುಂಬಾ ಜನರನ್ನ ಹುಡುಕಿದ ಮೇಲೆ ಅವರು ಮಲ್ಲಿಕರಿ ಸಂಬಂಧಪಟ್ಟ ಸುವರ್ಣ ಮಲ್ಲಿಕ್ ವಂಶದ ಮಗಳಾದ ರಾಧಾರಾಣಿ ಇವರು ಇದ್ ಮಾಡ್ತಾರೆ. ಇವರೇ ಅಭಯ ಅಂದ್ರೆ ಶೀಲ ಪ್ರಭುಪಾದವರ ಹೆಂಡತಿ. ಅವ್ರಿಗೆ 11 ವರ್ಷ ಆಗಿರ್ತದೆ. ಅವರು ಮನೆಯವ್ರನ್ನ ಕೇಳಿ ಹುಡುಗಿ ಮನೆಯವ್ರನ್ನ ಕೇಳಿ ಮತ್ತೆ ಗೌರಮೋಹನ್ ಡೆ ಅವರ ಕುಟುಂಬನೂ ಸೇರಿ ಮಾತುಕತೆ ಮಾಡಿ ಎರಡೂ ಕುಟುಂಬದ ಒಪ್ಪಿಗೆ ಮೇರೆಗೆ ಮದ್ವೆಗೆ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡ್ತಾರೆ. ಇವರು ಅಭಯವರು 3ನೇ ವರ್ಷ ಕಾಲೇಜ್ನಲ್ಲಿ ಇರ್ತಾರೆ. ಅವರಿಗೆ ಏನಕ್ಕೆ ಬೇಜಾರಾಗ್ತದೆ ಅಂದ್ರೆ ತನಗೆ ಆದಾಯ ಇಲ್ಲ, ತಾನಿನ್ನೂ ಓದ್ತಾ ಇದ್ದೀನಿ, ಮದ್ವೆ ಮಾಡ್ಕೊಂಡ್ರೆ ಸಂಸಾರನ ಹೇಗ್ ನಿಭಾಯಿಸೋದು ಅಂತ ಇರ್ತದೆ. ಮತ್ತೆ ಅವರಿಗೆ ಗೌರಮೋಹನ್ ದೇವರು ನೋಡಿರುವ ಹುಡುಗಿ ಇಷ್ಟ ಆಗಿರಲಿಲ್ಲ. ಆದ್ರೂ ತಂದೆ ಮೇಲೆ ಗೌರವ ಇರೋದ್ರಿಂದ ಅವ್ರು ಮದ್ವೆ ಆಗ್ಲಿಕ್ಕೆ ಒಪ್ತಾರೆ. ಯಾಕಂದ್ರೆ ತಂದೆ ಮಾತಿಗೆ ಬೆಲೆ ಕೊಡ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ. ಆದ್ರೆ ಅವರು 3ನೇ ವರ್ಷ ಕಾಲೇಜಲ್ಲಿ ಇರ್ಬೇಕಾದ್ರೇನೆ ಅವರಿಗೆ ಈ ರಾಧಾರಾಣಿ ಜೊತೆಗೆ ಮದ್ವೆ ಮಾಡ್ತಾರೆ. ಆದ್ರೆ ಇವ್ರು ರಾಧಾರಾಣಿಯವರು ಪ್ರಭುಪಾದರ ಜೊತೆಗೆ ಅವ್ರು ಇರಲ್ಲ, ಅವರು ಅವ್ರ ತಂದೆ ಮನೇಲಿ ಇರ್ತಾರೆ. ಅವ್ರ ತಂದೆ ಮನೇಲಿ ಅಂತಂದ್ರೆ ಹುಡುಗಿ ಋತುಮತಿ ಆಗುವವರೆಗೂ ಅವರು ತಂದೆ ಮನೇಲಿ ಇರ್ಬೇಕಾಗ್ತದೆ. ಅವಾಗ ಮದ್ವೆ ಮಾಡಿ ಇವು ರಾಧಾರಾಣಿಯವ್ರನ್ನ ಅವರು ತಂದೆ ಮನೆಗೆ ಕಳಿಸಿರ್ತಾರೆ. ಇಲ್ಲಿ ಪ್ರಭುಪಾದವರು ಇಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಬೆಳೀತಾ ಇರ್ತದೆ ಕಾಲೇಜಲ್ಲಿ. ಆವಾಗ ಗಾಂಧಿಯವ್ರ ಜೊತೆಗೆ ಮತ್ತೆ ಸುಭಾಷ್ ಚಂದ್ರ ಬೋಸು ಇನ್ನಿತರ ಸ್ವಾತಂತ್ರ್ಯ ಹೋರಾಟಗಾರರ ಜೊತೆಗೆ ಸೇರ್ಕೊಂಡು ಅವ್ರು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ತಂದೆ ಮಾತನ್ನು ಮೀರಕ್ಕಾಗಲ್ಲ, ಈ ಕಡೆ ದೇಶಕ್ಕೆ ಸ್ವಾತಂತ್ರ್ಯ ಇದ್ ಮಾಡೋದನ್ನು ಅವರು
ಅಂದ್ರೆ ಹೋರಾಡದೆ ಇರಕ್ಕೂ ಆಗಲ್ಲ. ಅದನ್ನು ಎರಡನ್ನೂ ಮ್ಯಾನೇಜ್ ಮಾಡಿಕೊಂಡು ಅವರು ಇದ್ ಮಾಡ್ತಾರೆ. ಆದ್ರೆ ಅವ್ರಿಗೆ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇರಲ್ಲ. ಆದ್ರೆ ಈ ದೇಶ ಸ್ವತಂತ್ರ ಪಡಿಬೇಕು ಅನ್ನೋದು ಅವ್ರದ್ದು ಉದ್ದೇಶವಾಗಿರ್ತದೆ. ಆಗ ಅವರು ಗಾಂಧೀಜಿಯವ್ರ ಜೊತೆಗೆ ಸ್ವತಂತ್ರ ಹೋರಾಟದಲ್ಲಿ ತೊಡಗ್ತಾರೆ. ಹರೇ ಕೃಷ್ಣ. ಇನ್ನು ಅವರು ಗಾಂಧೀಜಿಯವರ ಜೊತೆಗೆ ಹೇಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿದ್ರು, ಅವ್ರು ಹೇಗೆಲ್ಲ ಹೋರಾಟ ಮಾಡಿದ್ರು, ಅವರು ತಮ್ಮ BA ಸರ್ಟಿಫಿಕೇಟ್ ಅನ್ನು ತೆಗೆದುಕೊಳ್ಳದೆ ಅವರು ಪಾಸ್ ಆಗಿದ್ರು ಸಹ ಅವರು ಅದನ್ನ ಪ್ರಶಸ್ತಿ ಪತ್ರನ ಸ್ವೀಕರಿಸದೆ ಹೇಗೆ ಅವರು ಹೋರಾಟ ಮಾಡಿದ್ರು ಅನ್ನೋದನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೇನೆ. ಯಾಕಂದ್ರೆ ಈ ಕ್ಲಾಸಲ್ಲಿ ತುಂಬಾ ಆಗತ್ತೆ ಅಂತ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ನನಗೆ ಅವಕಾಶ ಕೊಟ್ಟಂತ ಮುರಾರಿ ಮಾಧವ್ ಪ್ರಭುಗೆ ಧನ್ಯವಾದಗಳು. ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ, ತುಂಬಾ ಚೆನ್ನಾಗಿ ಹೇಳಿದ್ರೆ ಮಾತಾಜಿ. ಪ್ರಭುಪಾದ್ ಅವರ ಚೈಲ್ಡ್ಹುಡ್ ಕಾಲೇಜ್ ಡೇಸ್ದು ತುಂಬಾ ಚೆನ್ನಾಗಿತ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇದು ಪ್ರಭುಪಾದ್ ಅವರು ಚಿಕ್ಕವ್ರು ಇರ್ಬೇಕಾದ್ರೆ ಅವ್ರ ತಂದೆಯವರು ಅವ್ರಿಗೆ ಕೊಡ್ಸಿರೋದ ರಾಧಾಕೃಷ್ಣ ವಿಗ್ರಹ ಮಾತಾಜಿ. ಇದು ಅವರು ಸ್ಕಾಟಿಸ್ ಚರ್ಚ್ ಕಾಲೇಜಿನ ಒಂದು ತರಗತಿಯ ಒಂದು ಕೊಠಡಿ. ಇದು ಸ್ಕಾಟಿಸ್ ಚರ್ಚ್ ಕಾಲೇಜು ಫುಲ್ಲು ವ್ಯೂ ಇದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಪ್ರವಚನ ಕೃಷ್ಣ. ತುಂಬಾ ಚೆನ್ನಾಗಿತ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ, ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ನಮ್ಮ ಮಗ ಕೂಡ ಡಿವೋಟಿನೇ. ಪ್ರಭುಪಾದರದ್ದು ಕೇಳಿದ್ರೆ ನಮಗೆ ನೆನಪಾಗುತ್ತೆ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಪ್ರಣಾಮ. ದಂಡವತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ಈಗ ಹರೇ ನರಸಿಂಹ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿ ಹೇಳಿದ್ರಿ ಪ್ರಭುಪಾದರ್ದು ಲೀಲೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈಗ ನರಸಿಂಹ ಪ್ರಣತಿ ಯಾರಾದ್ರೂ ಹಾಡ್ತೀರಾ ಮಾತಾಜಿ? ಹರೇ ಕೃಷ್ಣ. ಹಾಡಿ ಮಾತಾಜಿ. ಅಡ್ಲಾ? ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ಶ್ರೀ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ ಮುಖ ಪದ್ಮ ಭೃಂಗಂ, ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ, ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುರ್ನಮಾಮ್ಯಹಂ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ, ಪ್ರಹ್ಲಾದಲಾದದಾಯಿನಿ, ಪ್ರಹ್ಲಾದಲಾದದಾಯಿನಿ, ಹಿರಣ್ಯಕಶಿಪೂರ್ವಕ್ಷಃ, 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 ಹಿಲಟಂಕನಕಾಲಯೇ, ಹಿಲಟಂಕನಕಾಲಯೇ. ನರಸಿಂಹ ಪರತೋ ನರಸಿಂಹ, ಯತೋ ಯತೋ ಯಾಮಿ ತತೋ ನರಸಿಂಹ, ಬಹಿರ್ನರಸಿಂಹ ಹೃದಯೇ ನರಸಿಂಹ, ಬಹಿರ್ನರಸಿಂಹ ಹೃದಯೇ ನರಸಿಂಹ, ನರಸಿಂಹ ಮದಿಂ ಚರಣ ಪ್ರಪದೇ, ನರಸಿಂಹ ಮದಿಂ ಚರಣ ಪ್ರಪದೇ. ತವ ಕರ ಕಮಲವರೇ ನಾಕ, ಅದ್ಭುತ ಶೃಂಗ ದಲಿತ ಹಿರಣ್ಯಕಶಿಪು ತನು ಭೃಂಗ, ಕೇಶವದ್ರೋತ ನರಹರಿ ರೂಪ, ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ,
जय जगदीश हरे केशव द्रोता नरहरि रूपा केशव द्रोता नरहरि रूपा जय जगदीश हरे जय जगदीश हरे जय जगदीश हरे श्री लक्ष्मी नरसिंह जय अनंत देव लक्ष्मी नरसिंह जय अनंत देव प्रहलाद महाराज प्रहलाद महाराज प्रहलाद महाराज जय भक्त प्रहलाद जय जय प्रभुपाद 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 जय जय प्रभुपाद जय जय गुरुदेव 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 जय जय गुरुदेव निताय गौरा हरि बोल हरि बोल हरि बोल निताय गौरा हरि बोल विघ्न विनाशक लक्ष्मी नरसिंह पाद की जय हरे कृष्ण माता जी ದಂಡವತ್ ಪ್ರಣಾಮ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು. ತುಂಬಾ ಸುಂದರವಾಗಿ ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಪ್ರಣತಿಯನ್ನ ಹಾಡಿದ್ದಕ್ಕೆ ಎಲ್ಲ ವೈಷ್ಣವರ ಪರವಾಗಿ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ ದಂಡವತ್ ಪ್ರಣಾಮ. ದಂಡವತ್ ಪ್ರಣಾಮ. ಹರೇ ಕೃಷ್ಣ. ಹರೇ ಕಾರ್ಯಕ್ರಮದಲ್ಲಿ ಕೃಷ್ಣ ಮಾತಾಜಿ ದಂಡಾರ್ಪಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ದಂಡವತ್ ಪ್ರಣಾಮ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ವೈಷ್ಣವ ಭಕ್ತರಿಗೆ ಧನ್ಯವಾದಗಳು ಹಾಗೂ ಎಲ್ಲರಿಗೂ ಹರೇ ಕೃಷ್ಣ. ಈಗ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀ ಪ್ರಭುಪಾದ ಕಿ ಜೈ. ಗುರು ಮಹಾರಾಜ್ ಕಿ ಜೈ. ಹರೇ ಕೃಷ್ಣ. ದಂಡವತ್ ಪ್ರಣಾಮ ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ದಂಡವರ್ಷ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ದಂಡವತ್ ಪ್ರಣಾಮ ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ. ಆಪರ್ಚುನಿಟಿಗಳು ಚಾರ್ಜಿಂಗ್ ಇದ್ದಿದ್ರೆ ಬಸ್ಸಲ್ಲೇ ಹಾಕೋತಾ ಇದ್ದೆ. ರೆಕಾರ್ಡ್ ಆಗ್ತಾರೆ ಅನ್ಸುತ್ತೆ, ನೋಡೋಣ. ನೋಡು ಕೃಷ್ಣ, ಮಳೆ ಬರ್ತಾ ಇತ್ತು, ಚಾರ್ಜಿಂಗ್ ಇಲ್ಲ. ಖಾರ ಇದೈತೆ ಇದು, ತುಂಬಾ ಖಾರ ಇದೆ. ನನ್ಗೆ ಅನ್ನಿಸ್ತಾ ಇದೆಯೇನೋ ಗೊತ್ತಿಲ್ಲ. ಬೇಕಾ? ಸಾಕಾಯ್ತು ಬಂಗಾರಿ. ನನ್ಗಲ್ಲಿ ಸಂಜೆ ಸ್ನಾಕ್ಸ್ ಚೆನ್ನಾಗಿತ್ತು, ಜಾಸ್ತಿ ತಿಂದೆ. ತಗೋ, ಸ್ವಲ್ಪ ಇದೆ, ತಗೋಮ್ಮ. ಸಾಕಾಯ್ತು ನಂಗೆ. ಅಲ್ಲಿ ಸ್ನಾಕ್ಸ್ ತುಂಬಾ ಚೆನ್ನಾಗಿತ್ತು, ಮಳೆ ಬೇರೆ ಬರ್ತಿತ್ತಲ್ಲ.